ಅಂದ್ರೆ ಏನಪ್ಪಾ ಅಂತ ನೀವೊಮ್ಮೆ ಯೋಚಿಸಬಹುದು. ರೋಗ ತಡೆಗೆ ರಾಮಬಾಣ ಎಂದಾಗ ಮತ್ತು ಸ್ವಲ್ಪ ಚಿಂತಿಸಬಹುದು. ಅದಕ್ಕಾಗಿ ನಾವು ನಿಮ್ಮನ್ನ ಮೈಕ್ರೋ ಗ್ರೀನ್ ಬೆಳೆಯುವ ಸ್ಥಳಕ್ಕೆ ಕರೆದೊಯ್ದು ಆಯುರ್ವೇದಿಕ್ ತಜ್ಞೆಯ ಮಾತಿನಿಂದಲೇ ಅದರ ಬಳಕೆ ಉಪಯೋಗವನ್ನ ತಿಳಿಸ್ಕೊಡ್ತೀವಿ. ಹೌದು, ನಗರದ ಮಲ್ಲಿಕಟ್ಟೆಯ ಲೋಬೋ ಲೇನ್ ರಸ್ತೆಯಲ್ಲಿರುವ ಸಂಜೀವಿನಿ ಆಯುರ್ವೇದಿಕ್ ಕ್ಲಿನಿಕ್ನ ಒಂದು ಕೋಣೆ. ಆಯುರ್ವೇದಿಕ್ ವೈದ್ಯೆ ಡಾಕ್ಟರ್ ಮೀರಾ ಇಲ್ಲಿ ಮೈಕ್ರೋ ಗ್ರೀನ್ ಬೆಳೆಸ್ತಿದ್ದಾರೆ. ಇಲ್ಲಿ ರ್ಯಾಡಿಶ್ ಪಿಂಕ್, ರ್ಯಾಡಿಶ್ ವೈಟ್, ಬೊಕ್ಚಾಯ್ ಹಾಗೂ ಮಸ್ಟರ್ಡ್ ಗ್ರೀನ್ ಮತ್ತು ಬ್ರೋಕೋಲಿ ಮೈಕ್ರೋ ಗ್ರೀನ್ಗಳನ್ನು ಬೆಳೆಸಲಾಗ್ತಾ ಇದೆ. ಈ ಗಿಡ ಮೂಲಿಕೆಗಳನ್ನು ತಮ್ಮ ಕ್ಲಿನಿಕ್ಗೆ ಬರುವ ರೋಗಿಗಳಿಗೆ ಆಹಾರವಾಗಿ ನೀಡುತ್ತಿದ್ದಾರೆ. ಕ್ಯಾನ್ಸರ್ ರೋಗಕ್ಕೆ ಪರಿಹಾರ ಕಂಡುಕೊಳ್ಳಲು ಪೂರಕ ಆಹಾರವಾಗಿ ಏನಾದರೂ ಮಾಡಬೇಕು ಅಂತ ಡಾಕ್ಟರ್ ಮೀರಾ ಯೋಚಿಸುತ್ತಿದ್ದಾಗ ಮೈಕ್ರೋ ಗ್ರೀನ್ಗಳ ಬಗ್ಗೆ ಮಾಹಿತಿ ದೊರಕಿತು. ಕ್ಯಾನ್ಸರ್, ಫ್ಯಾಟಿ ಲಿವರ್ನಿಂದ ಕೊಲೆಸ್ಟ್ರಾಲ್ ವರೆಗಿನ ಸಮಸ್ಯೆಗಳನ್ನು ನಿಯಂತ್ರಿಸೋದಕ್ಕೆ ಮೈಕ್ರೋ ಗ್ರೀನ್ಗಳು ಉಪಯುಕ್ತ ಅಂತ ತಿಳಿದು ಬಂತು. ಶ್ರೀಮಂತರು ಸೇವಿಸ್ತಾ ಇದ್ದ ಇದರ ಲಾಭ ಜನ ಸಾಮಾನ್ಯರಿಗೂ ದೊರಕಬೇಕು ಅಂತ ಆರಂಭಿಸಿದೆ ಎನ್ನುತ್ತಾರೆ ಡಾಕ್ಟರ್ ಮೀರಾ. ಮೈಕ್ರೋ ಗ್ರೀನ್ಸ್ ಅಂತ ಒಂದು ಈಗಿನ ನಮ್ಮ ಆಧುನಿಕ ಕಾಲದಲ್ಲಿ ಒಂದು ಮದ್ದಲ್ಲದ ಮದ್ದು ಅಂತ ಹೇಳ್ಬೋದು. ನಮ್ಮ ಆಹಾರವೇ ಮದ್ದಾದರೆ ಹೇಗಿರ್ತದೆ ಆ ಕಾನ್ಸೆಪ್ಟಲ್ಲಿ ನಾವು ಮಾಡಿರುವಂಥದ್ದು. ನಿಮಗೆ ಆಹಾರದ ಮೂಲಕ ರೋಗವನ್ನು ನಿಮ್ಮದು ನಿವಾರಿಸಿಕೊಳ್ಳಬಹುದು ಈ ಮೈಕ್ರೋ ಗ್ರೀನ್ಸ್ ಮೂಲಕ. ಮೈಕ್ರೋ ಗ್ರೀನ್ಸ್ ಅಂದರೆ ಬೇರೆ ಬೇರೆ ಸೀಡ್ಸಿಂದ ನಾವು ಬೆಳೆಸುವಂಥದ್ದು. ಅದು ತುಳಸಿ ಅಂತ ಮದ್ದಿನ ಸಸ್ಯ ಇರ್ಬೋದು, ಅಥವಾ ಮೂಲಂಗಿ ಇರ್ಬೋದು, ಬ್ರಾಕೊಲಿ ಇರ್ಬೋದು, ಅಥವಾ ಬಾಕ್ಚಾಯ್ ಅಂತ ಉಂಟು, ಬೀಟ್ರೂಟು, ಎಲ್ಲ ಡಿಫ್ರೆಂಟ್ ಟೈಪ್ ಇದು ಬೀಜಗಳನ್ನು ಹಾಕಿಬಿಟ್ಟು ಕಾಕೋಪೀಟಲ್ಲಿ ನಾವು ಮಾಡುವಂಥದ್ದು. ನೀರಲ್ಲಿ ಇಟ್ಬಿಟ್ಟು ಆ ಗಿಡಗಳು ಫಸ್ಟ್ 2 ಎಲೆ ಯಾವಾಗ ಬರ್ತದೆ ಆಗ ಅದನ್ನು ನಾವು ಕಟ್ ಮಾಡಿ ಆಹಾರದಲ್ಲಿ ಉಪಯೋಗಿಸುವಂಥದ್ದು. ಆಹಾರ ಅಂದರೆ ನೀವೀಗ ಈ ಮೈಕ್ರೋ ಗ್ರೀನ್ಸ್ ಏನಿದೆ ಅದರಲ್ಲಿ ABCDE ಮತ್ತು ಈವನ್ ವಿಟಮಿನ್ K ಸಹ ಇದೆ, ಮಿನರಲ್ಸ್ ಉಂಟು, ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದು ದೇಹದ ರಕ್ತವನ್ನು ಶುದ್ಧಿ ಸಹ ಮಾಡ್ತದೆ, ಡಿಟಾಕ್ಸಿಫೈ ಸಹ ಮಾಡ್ತದೆ, ಮತ್ತು ರಕ್ತವನ್ನು ವೃದ್ಧಿ ಸಹ ಮಾಡ್ತದೆ. ಎಲ್ಲ ಕೆಲಸಗಳು ಆಲ್ ಇನ್ ಒನ್ ಅಂತ ಹೇಳ್ಬೋದು ಇದಕ್ಕೆ. ಆಮೇಲೆ ಈ ಮೈಕ್ರೋ ಗ್ರೀನ್ ಏನಿದೆ ನಿಮ್ಮ ಸಾಮಾನ್ಯ ಫುಡ್ಡಿನಲ್ಲಿ ನೀವೀಗ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೀರಿ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದಾಗೆ ಲಾಸ್ಟಲ್ಲಿ ಹಾಕಿ. ಒಂದು ಕಂಡೀಷನ್ ಹೇಳಿದ್ರೆ ಮೈಕ್ರೋ ಗ್ರೀನನ್ನು ಬೇಯಿಸಬಾರ್ದು. ಬೇಯಿಸಿದರೆ ಅದರಲ್ಲಿರುವ ವಿಟಮಿನ್ಸ್ ನಾಶ ಆಗ್ತದೆ. ಉಪ್ಪಿಟ್ಟು, ಪಲಾವು, ಮೊಟ್ಟೆ ಕರಿ, ಮೀನು ಕರಿ ಯಾವುದಕ್ಕೆ ಸಹ ಕೊನೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು. ಸಲಾಡಲ್ಲಿ ತಗೊಳ್ಬೋದು. ಇಲ್ಲ ಅಂದರೆ ನಮ್ಮದು ಇಲ್ಲಿ ಮಸ್ಟರ್ಡ್ ಇದು ಮೈಕ್ರೋ ಗ್ರೀನ್ ಮಾಡ್ತೇವೆ. ಅದಕ್ಕೆ ನಾನೇನು ಹೇಳ್ತೇನೆ, ಮಸ್ಟರ್ಡ್ ಮತ್ತು ಸ್ವಲ್ಪ ಮೊಸರು, ಮಜ್ಜಿಗೆ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚರ್ನ್ ಮಾಡಿ ಮಸಾಲ ಮಜ್ಜಿಗೆ ಮಾಡಿ ಕುಡೀರಿ ಅಂತ ಹೇಳ್ತೇನೆ. ಅದು ಸಹ ತುಂಬ ಟೇಸ್ಟಿಯಾಗಿ ಇರ್ತದೆ ಮತ್ತು ಅದರಲ್ಲಿ ಇರುವ ಯಾವುದೇ ವಿಟಮಿನ್ಸ್ಗಳು ನಾಶ ಸಹ ಆಗೋದಿಲ್ಲ. ಮತ್ತು ಮೂಲಂಗಿ ನಾನು ಹೆಚ್ಚಾಗಿ ಕೊಡೋದು ಫ್ಯಾಟಿ ಲಿವರಿಗೆ. ಈ ಫ್ಯಾಟಿ ಲಿವರ್ ಎಂಬುದು ಈಗಿನ ದಿನಗಳಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ. ಈ ಫ್ಯಾಟಿ ಲಿವರ್ ಏನಾಗೋದಿಲ್ಲ ಅಂತ ಬಿಟ್ಬಿಡ್ತೀರಿ, ಅದರಿಂದ ಏನಾಗ್ತದೆ, ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ. ಕೊಲೆಸ್ಟ್ರಾಲ್ ಹೋಗಿಬಿಟ್ಟು ಹಾರ್ಟಿಗೆ ಕೂತ್ಕೊಳ್ತದೆ, ಮತ್ತು ಚಿಕ್ಕದಾದ ಒಂದು ಪ್ರಾಬ್ಲಮ್ ಒಂದು ದೊಡ್ಡ ಇಶ್ಯೂ ಆಗಿ ಬಿಡ್ತದೆ. ಅದಕ್ಕೋಸ್ಕರ ಫ್ಯಾಟಿ ಲಿವರಿಗೆ ಈಗ ಆಧುನಿಕರು ಏನು ಮಾಡ್ತಾರೆ, ಆಧುನಿಕ ವಿದ್ಯಾಭ್ಯಾಸದಲ್ಲಿ ಏನು ಮಾಡ್ತೀರಿ ಅಂದರೆ ವಿಟಮಿನ್ E ಕೊಡ್ತಾರೆ. ನಮ್ಮ ಈ ರ್ಯಾಡಿಶ್ ಮೈಕ್ರೋ ಗ್ರೀನ್ ಇದೆ, ಅದರಲ್ಲಿ ತುಂಬ ವಿಟಮಿನ್ E ಇರ್ತದೆ. ಎಷ್ಟು ನಮ್ಮ ದೇಹಕ್ಕೆ ಅವಶ್ಯಕತೆ ಉಂಟು, ಅದರೊಟ್ಟಿಗೆ ಫೈಬರ್ ಕಂಟೆಂಟ್ ಇರ್ತದೆ. ಈ ಮೂಲವ್ಯಾಧಿಗೆಲ್ಲ ನಾನು ರ್ಯಾಡಿಶನ್ನು ಮಜ್ಜಿಗೆಯಲ್ಲಿ ಹಾಕಿ ತಗೊಳ್ಳಿ ಹೇಳ್ತೇನೆ. ಅದು ತುಂಬ ಫೈಬರ್ ಕಂಟೆಂಟ್ ಇರೋದ್ರಿಂದ ಮೋಷನ್ ಸರಿಯಾಗಿ ಹೋಗ್ಬಿಟ್ಟು ಮೂಲವ್ಯಾಧಿ ಶ್ರಿಂಕ್ ಆಗ್ತದೆ. ಅದಕ್ಕೆ ನಾನು ಈ ಮೈಕ್ರೋ ಗ್ರೀನನ್ನು ಆಹಾರವೇ ಮದ್ದಾದರೆ ಹೇಗೆ ಆ ಕಾನ್ಸೆಪ್ಟಲ್ಲಿ ನಾವೀಗ ಯೂಸ್ ಮಾಡ್ತಾ ಇರೋದು. ಫುಡ್ ಬಿಕಮ್ ಅ ಮೆಡಿಸಿನ್ ಅಂತ. ಈ ಬ್ರಾಕೊಲಿ ಎಂಬುದಿದೆ ಅಲ್ಲ, ಅದರ ವಿಷಯವಾಗಿ ಮೈಕ್ರೋಗ್ರೀನ್ ವಿಷಯವಾಗಿ ತುಂಬ ಪೇಪರ್ ಪ್ರೆಸೆಂಟೇಷನ್ ಸಹ ಆಗಿದೆ. ಅದು ಕೋಲನ್ ಕ್ಯಾನ್ಸರಲ್ಲಿ ತುಂಬ ಉಪಯುಕ್ತ ಆಗಿರುವಂಥದ್ದು. ಹಾಗೆ ಮಸ್ಟರ್ಡ್ ಮೈಕ್ರೋಗ್ರೀನ್ ಏನಿದೆ ಅದು ಹೇರ್ ಫಾಲಿಗೆ ಒಳ್ಳೆಯದಾಗ್ತದೆ. ಮತ್ತು ಸನ್ಫ್ಲವರಿದ್ದು ಸಹ ನಾವು ಮೈಕ್ರೋಗ್ರೀನ್ ಮಾಡ್ತೇವೆ. ಅದರದ್ದು ಹಾರ್ಮೋನ್ಸ್ ತೊಂದರೆಗಳಿಗೆ ಸನ್ಫ್ಲವರ್ ಮೈಕ್ರೋಗ್ರೀನ್ ಒಳ್ಳೆಯದು. ಮತ್ತು ಈ ಪಾಕ್ಚಾಯ್ ಅಂತ ಇನ್ನೊಂದಿದೆ, ಕ್ಯಾನ್ಸರ್ ಪೀಡಿತರಲ್ಲಿ ಯಾವಾಗ ನೀವು ಕೀಮೋ ಎಲ್ಲ ತಗೋತಾ ಇದ್ದೀರಿ ಅಥವಾ ಕ್ಯಾನ್ಸರ್ ಒಮ್ಮೆ ಔಷಧಿ ತಗೊಂಡ್ಬಿಟ್ಟು ಆಮೇಲೆ ಪುನಃ ರಿಲ್ಯಾಪ್ಸ್ ಆಗದಂತೆ ಮಾಡಬೇಕಾದ್ರೆ ಪಾಕ್ಚಾಯ್ ಮೈಕ್ರೋಗ್ರೀನ್ ತುಂಬ ಉತ್ತಮವಾಗಿದೆ. ಅದು ಅಲ್ಲದೆ ಇದರಲ್ಲಿ ಇನ್ನೊಂದು ಬೋನ್ಸಿಗೆ ತುಂಬ ಒಳ್ಳೆಯದು ಪಾಕ್ಚಾಯ್. ಅದು ವಿಟಮಿನ್ D3ಯಲ್ಲಿ ತುಂಬ ರಿಚ್ ಇರೋದ್ರಿಂದ ಎಲುಬಿನ
ನೋವುಗಳಿಗೆ ಬಳಲುವವರು ಮತ್ತು ಮೂಳೆ ಸವೆತದಿಂದ ತೊಂದರೆಯಿಂದ ಬಳಲುವಂಥವರಿಗೆ ಪಾಕ್ ಚಾಯ್ ಒಳ್ಳೆಯದು. ನಾವು ಈ ಮಂಗಳೂರಿನ ಕ್ಲೈಮೇಟಲ್ಲಿ ಅನುಕೂಲ, ಅದಕ್ಕೆ ನಮ್ಮ ಮೈಕ್ರೋಗ್ರೀನ್ ಬೆಳೀಲಿಕ್ಕೆ ವಾತಾವರಣ ತುಂಬ ಇಂಪಾರ್ಟೆಂಟ್. ಇದಕ್ಕೆ ನಾವೇನು ಕೆಮಿಕಲ್ ಎಲ್ಲ ಯೂಸ್ ಮಾಡಲ್ಲ, ಬರೀ ನೀರು ಮತ್ತು ಕೊಕೊಪೀಟ್ ಯೂಸ್ ಮಾಡುವಂಥದ್ದು. ಮತ್ತು ಆರ್ಟಿಫಿಷಿಯಲ್ ಲೈಟ್ ಬೇಕಾಗ್ತದೆ, ಸೂರ್ಯನಿಗೆ ಎಕ್ಸ್ಪೋಸ್ ಮಾಡುವ ಹಾಗೆ ಇಲ್ಲಲ್ಲ, ಅದು ಸೂರ್ಯನ ಕಡೆಗೆ ಹೋಗ್ತದೆ. ಮತ್ತು ಇದೊಂಥರ ಕಂಟ್ರೋಲ್ಡ್ ಗ್ರೋತಲ್ಲಿ ಬೆಳೆಯುವಂಥ ಗಿಡ, ಬಟ್ ಕೆಮಿಕಲ್ಸ್ ಇಲ್ಲ ಅಷ್ಟೇ. ಅದು ನೀವು ರೆಗ್ಯುಲರ್ ಆಗಿ ನಿಮ್ಮ ಆಹಾರದಲ್ಲಿ ತಗೊಳ್ಳೋದ್ರಿಂದ ಅನೇಕ ರೋಗಗಳು ಬರದಂತೆ ಮಾಡ್ಬೋದು. ಆರ್ಟಿಫಿಷಿಯಲ್ ಆಗಿ ಈಗ ವಿಟಮಿನ್ಸ್ ತಗೊಳ್ಳುವ ಬದಲು ಮೈಕ್ರೋಗ್ರೀನ್ಸನ್ನು ತಗೊಳ್ಬೋದು. ನೀವು ಬಿ ಕಾಂಪ್ಲೆಕ್ಸ್ ತಗೋತೀರಾ, ಆದರೆ ಅದರಲ್ಲಿ ಓನ್ಲಿ 1% ಅಬ್ಸಾರ್ಬ್ ಆಗ್ತದೆ. ಆದ್ದರಿಂದ ನಿಮಗೆ ಕೆಲವೊಮ್ಮೆ ಕಾನ್ಸ್ಟಿಪೇಷನ್ ಆಗ್ಬೋದು ಅಥವಾ ಏನಾದರೂ ಬೇರೆ ತೊಂದರೆಗಳು ಬರ್ಬೋದು. ಅದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಮೈಕ್ರೋಗ್ರೀನನ್ನು ನಿಮ್ಮ ಆಹಾರದಲ್ಲಿ ನಿಮ್ಮ ಸ್ಮೂತಿ ಇರ್ಬೋದು, ನಿಮ್ಮ ಸಲಾಡ್ ಇರ್ಬೋದು, ಅಥವಾ ಯಾವುದೇ ಫುಡ್ಡಿನ ಒಟ್ಟಿಗೆ ಈವನ್ ಚಟ್ನಿ ಸಹ ಮಾಡ್ಬೋದು, ತೊಂದರೆ ಇಲ್ಲ. ಬೇಯಿಸದೆ ತಗೊಳ್ಳೋದ್ರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಮೈಕ್ರೋಗ್ರೀನ್ಗಳು ಅಂದ್ರೆ ಎಳೆಯ ಗಿಡಮೂಲಿಕೆಗಳು. ಇದನ್ನ ಮೊಳಕೆಯಿಂದ 7 ರಿಂದ 20 ದಿನದ ಒಳಗೆ 1 ರಿಂದ 3 ಇಂಚು ಎತ್ತರಕ್ಕೆ ಬೆಳೆದಾಗ ಕೊಯ್ಯಲಾಗುತ್ತೆ. ಕ್ಲಿನಿಕ್ ಕೋಣೆಯ ಸಣ್ಣ ಸ್ಥಳಗಳಲ್ಲಿ ಬೆಳೆಸೋದಕ್ಕೆ ಬೇಕಾದ ವಾತಾವರಣ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಲಾಗಿದೆ. ಇವುಗಳನ್ನ ಸಲಾಡ್ಗಳಂತೆ ಆಹಾರದ ಅಲಂಕಾರಕ್ಕೆ ಬಳಸಿ ಸುಲಭವಾಗಿ ಸೇವಿಸಬಹುದು. ಮೈಕ್ರೋಗ್ರೀನ್ಗಳು ಪಕ್ವಗೊಂಡ ಗಿಡಗಳಿಗಿಂತ ಹೆಚ್ಚಿನ ಪ್ರಮಾಣದ ವಿಟಮಿನ್ಗಳು, ಖನಿಜಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನ ಹೊಂದಿರುತ್ತವೆ ಅಂತ ಡಾಕ್ಟರ್ ಮೀರಾ ಹೇಳುತ್ತಾರೆ.